ಸರ್, ಇವತ್ತಿನ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸಮೇತನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ನಾವೊಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ನಮ್ಮ ಶಾಸಕರಾದಂಥ ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ಒಂದು ಇಡೀ ನಮ್ಮ ಪಂಚಾಯತಿ ಪೂರ್ತಿ ಎಲ್ಲ ಹಳ್ಳಿಗಳಲ್ಲೂ ಇವತ್ತು ನಾವು ಸ್ವಚ್ಛತಾ ಆಂದೋಲನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಾವು ಪ್ರತಿಯೊಂದು ಮನೆಗೂ ಇವತ್ತು ಒಂದು ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಅದನ್ನೆಲ್ಲ ರಸ್ತೆ ಬದಿನಲ್ಲಿ ಬಿಸಾಕೋದು ಬೇಡ ಅಂತಂದ್ಬಿಟ್ಟು ಇವತ್ತು ನಾವೊಂದು ಬಕೆಟ್ಗಳನ್ನ ಇವತ್ತು ಸಾಂಕೇತಿಕವಾಗಿ ಒಂದು 10 ಬಕೆಟ್ಗಳನ್ನ ನಾವು ಇವತ್ತು ವಿತರಣೆ ಮಾಡಿದ್ದೀವಿ. ಪ್ರತಿಯೊಬ್ಬರೂ ಪ್ರತಿಯೊಂದು ಮನೆ ಹತ್ರನೂ ಗಾಡಿ ಬರುತ್ತೆ. ನಾಳೆಯಿಂದ 2ನೇ ತಾರೀಕಿಂದ ಪ್ರತಿಯೊಂದು ಮನೆ ಹತ್ರನೂ ಗಾಡಿ ಬರ್ತದೆ. 5 ಹಳ್ಳಿಗೂ 5 ಗಾಡಿ ಅಂತಂದ್ಬಿಟ್ಟು ಹೊಸ ಗಾಡಿಗಳನ್ನ ಇವತ್ತು ನಾವು ತಗೊಂಡಿದ್ದೀವಿ. ನಾವು ಪಂಚಾಯತಿ ಕಡೆಯಿಂದ ಪ್ರತಿಯೊಂದು ಮನೆಗೂ ಗಾಡಿಗಳು ಹೋಗುತ್ತೆ. ಯಾರು ರಸ್ತೆ ಬದಿನಲ್ಲಿ ಕಸನ ಎಸಿದಿರ ದಯವಿಟ್ಟು ನಮಗೆ ಇದಕ್ಕೆ ನಮ್ಮ ಗಾಡಿಗೆ ನಮಗೆ ಕಳಿಸ್ಬೇಕಂತ ಅಂದ್ಬಿಟ್ಟು ಇವತ್ತು ನಾವು ಗಾಡಿಗಳು ಮನೆ ತಗೋ ಹೋಗ್ತಾ ಇದೆ. ಇವತ್ತೇನು ನಮ್ಮ ಒಂದು ತಾಲೂಕು ಅಂತಲ್ಲ, ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಮ್ಮದು ಒಂದು ಕಸ ವಿಲೇವಾರಿ ಘಟಕನ ಇವತ್ತು ನಾವು ಮಾಡ್ಬೇಕಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಘನತ್ಯಾಜ್ಯ ಇರ್ಬೋದು, ದ್ರವ ತ್ಯಾಜ್ಯ ಇರ್ಬೋದು, ಎರಡೂ ನಮಗೆ ಇವತ್ತು ಆ ಥರ ನಾವು ನೋಡೋದ ರೀತಿಯಲ್ಲಿ ನಮ್ಮ ಡಿಸ್ಟಿಕ್ಕಲ್ಲೇ ಇವತ್ತು ನಮ್ಮದೇ ಮೊದಲ ಬಾರಿಗೆ ನಮ್ಮ ಸಮೇತನಹಳ್ಳಿ ಪಂಚಾಯತಿನಲ್ಲೇ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿರ್ತೀವಿ ನಾವು. ಹಂಗಾಗಿ ಮುಂದಿನ ಒಂದು ತಿಂಗಳಲ್ಲಿ ನಾವು ನಮ್ಮ ಒಂದು ಕಸ ವಿಲೇವಾರಿ ಘಟಕ ಇದೆ, ಅದನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮದು ಒಂದು ಸ್ಟೇಟ್ ಲೆವೆಲಿಂದ ನಮ್ಮ ಲೀಡರ್ಸ್ನ ಕರೆಸಿ ನಾವು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ದಯವಿಟ್ಟು ನಮ್ಮ ಸಮೇತನಹಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ವಿಪರೀತ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಬೇರೆ ಒಂದು ಸ್ಟೇಟ್ನಿಂದ ನಮ್ಮ ಈ ಕಡೆ ಅತಿ ಹೆಚ್ಚಾಗಿ ಇವತ್ತು ನಾವು ಹೊಸಕೋಟೆ ಒಂದು ಟ್ರಾಫಿಕ್ ಬಿಟ್ಟರೆ ನಮ್ಮ ತಿರುಮಶೆಟ್ಟಹಳ್ಳಿಯಿಂದ ಕೊರಳೂರು ಇರ್ಬೋದು, ಸಮೇತನಹಳ್ಳಿಯಿಂದ ತಿರುಮಶೆಟ್ಟಹಳ್ಳಿ ಇರ್ಬೋದು, ಇಲ್ಲ ಚನ್ನಸಂದ್ರದ ಎಲ್ಲ ಕಡೆ ಬ್ಲಾಕ್ ಆಗ್ತಾ ಇರೋದು ಅತಿ ಹೆಚ್ಚಾಗಿ ಆಗ್ಬಿಟ್ಟಿದೆ. ಈಗ ನಾವೊಂದು ರಸ್ತೆ ದಾಟಬೇಕಂತಂದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗಿರ್ಬೋದು, ನಾಗರಿಕರಿಗಿರ್ಬೋದು ತುಂಬ ತೊಂದರೆ ಆಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಆಂದೋಲನ ಇದೆ. ಇವತ್ತು ಪ್ರತಿಯೊಂದು ಹಳ್ಳಿ ಮನೆಗೂ ಹೋಗಿ ಇವತ್ತು ನಾವು ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಒಂದು ಆಗಲಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಒಂದು 2-3 ದಿನದಲ್ಲಿ ಮನೆಗೆ ಹೋಗಿ ನಾವು ಭೇಟಿ ಕೊಟ್ಟು ನಾವು ಪಾಂಪ್ಲೆಟ್ ಹಂಚಿ ನಾವು ಇದನ್ನು ಒಂದು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಳ್ತಾ ಇದ್ವಿ ನಾವು. ಹಂಗಾಗಿ ನಾಳೆಯಿಂದನೇ ಗಾಡಿಗಳು ಹೋಗ್ತಾ ಇದ್ದೇವೆ ಮನೆಗಳ ಹತ್ರ. ದಯವಿಟ್ಟು ಪ್ರತಿಯೊಬ್ಬರೂ ನಮಗೆ ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ನಮ್ಮ ಗಾಡಿಗಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ ನಾವು. ಸರ್, ಈಗ ಪ್ರತಿಯೊಂದು ಇವತ್ತು ಮಾಂಸದ ಅಂಗಡಿಗಳಿದ್ದಾವೆ. ಇವತ್ತು ಮೀನು ಇರ್ಬೋದು, ಮೀನು ಅಂಗಡಿ ಇರ್ಬೋದು, ಕೋಳಿ ಮಾಂಸದ ಅಂಗಡಿ ಇರ್ಬೋದು, ಮತ್ತು ಇದ್ರದ್ದು ಬೇರೆ ಚಿಕನ್ ಮಟನ್ ಅಂಗಡಿಗಳಿಗೆ ಎಲ್ಲದಕ್ಕೂ ನಾವು ಪೊಲೀಸ್ ಇಲಾಖೆ ಕಡೆಯಿಂದ ನಾವು ನೋಟಿಸ್ ಕೊಟ್ಟಿದ್ದೀವಿ. ಮತ್ತು ಇದು ಹೊರಗಡೆ ಹೊರ ರಾಜ್ಯದಿಂದ ಬಂದಿರೋರ್ಗು ನಾವು ಪ್ರತ್ಯೇಕವಾಗಿ ನಾವು ಅವ್ರಿಗೆ ಇದು ಮಾಡ್ತೇವೆ. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಎಲ್ಲರದ್ದು ಒಂದು ಕಸದ ಒಂದು ತಿಪ್ಪೆ ಗುಂಡಿ ಥರ ಮಾಡ್ಕೊಂಡಿರ್ತೀವಿ. ಅವ್ರದ್ದು ಯಾವುದು ಬಾಡಿಗೆ ಮನೆಗಳಿಗಿರೋ ಅತಿ ಹೆಚ್ಚಾಗಿ ಆಗ್ತಾ ಇದ್ದಾರೆ. ಮತ್ತು ನಮಗೆ ಈ ಕೋಳಿ ಮಾಂಸದ ಕಸ ಜಾಸ್ತಿ ಬರುತ್ತೆ. ಮತ್ತು ಇನ್ನು ಕೆಲವರು ಬೇರೆ ಕಡೆಯಿಂದ ತಗೊಂಬಂದು ಎಸಿತಾ ಇದ್ದಾರೆ. ಅವ್ರಿಗೆಲ್ಲನೂ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಮತ್ತೆ ಅವ್ರು ಆಗ್ತಾ ಇದ್ದಾರೆ ಅಂತಂದರೆ ನಾವು ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಕಾನೂನು ರೀತಿಯಲ್ಲಿ ಅವರಿಗೆ ನಾವು ಪೆನಾಲ್ಟಿ ಹಾಕಿ ಅವ್ರನ್ನ ಆ ದುಡ್ಡನ್ನ ಅವ್ರ ಕೋರ್ಟಲ್ಲಿ ಕಟ್ಟಿ ಬರಬೇಕನ್ನೋ ಮಟ್ಟಕ್ಕೆ ನಾವು ಮಾಡಿದ್ದೀವಿ ನಾವು. ಈ ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರು, PDO ಸಾಹೇಬರು, EO ಸಾಹೇಬರು, ಎಲ್ಲ ಅಧಿಕಾರಿಗಳು, ನಮ್ಮ ಶಾಸಕರು, ಮುಖ್ಯವಾಗಿ ನಮ್ಮ ಶಾಸಕರು ಅವರು ತುಂಬ ಮುತುವರ್ಜಿ ವಹಿಸಿ ನಮ್ಮ ಪಂಚಾಯತಿಗೆ ಸ್ವಚ್ಛ ಸಮೇತನಹಳ್ಳಿ ಮಾಡಬೇಕು ಅಂತ ತುಂಬ ಕನಸಿಟ್ಕೊಂಡಿದ್ರು. ಅದೇ ರೀತಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ CC ಕ್ಯಾಮ್ರಾ ಆಗಿರ್ಬೋದು, ಗುಣಮಟ್ಟವಾದ ಇವಾಗ ಗಾಡಿಗಳು ಬಂದಿದೆ. ಘನತ್ಯಾಜ್ಯ ಹಾಗೂ ಮಲತ್ಯಾಜ್ಯ ಇದು ಬೇರೆ ಘಟಕಗಳನ್ನ ಉದ್ಘಾಟನೆ ಮಾಡೋದಿದೆ. ಆಮೇಲೆ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲಿ CCTVಯಲ್ಲಿ ಎಲ್ಲ ಕ್ಯಾಪ್ಚರ್ ಆಗೋಂಗೆ ಎಲ್ಲ ನಮ್ಮ ಪಂಚಾಯತಿಲಿ ಎಲ್ಲ ಕಡೆ TV ಕ್ಯಾಮ್ರಾ ಹಾಕವ್ರೆ. ಈಗೇನು ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಗ್ರಾಮ ಪಂಚಾಯತಿ. ಈ ಪಂಚಾಯತಿನ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಮಾದರಿಯಾದ ಗ್ರಾಮ ಪಂಚಾಯತಿ ಮಾಡೋದಕ್ಕೆ ಸಾರ್ವಜನಿಕರು ಎಲ್ಲ ಸಹಕಾರ ಕೊಡಬೇಕಾಗಿ ವಿನಂತಿ. ಏನಂದ್ರೆ ಎಲ್ಲ ಕಡೆ ಎಲ್ಲೂ ಕ್ರೈಮ್ ನಡೆಯೋದಕ್ಕೂ ಆಗಲ್ಲ. ಎಲ್ಲಿ ಕಸ ಹಾಕ್ತೀರಿ ಅವ್ರನ್ನ ಎಲ್ಲ ಗುರುತಿಸೋ ವ್ಯವಸ್ಥೆ ಆಗಿದೆ. ಯಾರು ಕಸ ಹಾಕ್ತಾರೆ ಅವ್ರಿಗಂತೂ ದಂಡ ಅಂತೂ ಗ್ಯಾರಂಟಿ. ದಯವಿಟ್ಟು ಎಲ್ಲ ಸಹಕಾರ ಮಾಡಿ ಇಂಥ ಕಸ ಎಲ್ಲೆಲ್ಲಿ ಹಾಕ್ತಾರೆ ಅದನ್ನೆಲ್ಲ ತಡೆಗಟ್ಟೋಣ. ಮಾದರಿ ಪಂಚಾಯತಿಯಾಗಿ ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ನೋಡ್ಬೋದು. ಎಲ್ಲರಿಗೂ ನಮಸ್ಕಾರ.
ನಮ್ಮ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 5 ಗ್ರಾಮಗಳು ಸಮೇತನಹಳ್ಳಿ, ತಿರುಮಲಶೆಟ್ಟಹಳ್ಳಿ, ಕುರುಳೂರು, ಮಲಸಂದ್ರ, ನಡುವತ್ತಿ, ಪೇಚರ್ ಗ್ರಾಮ ಅಂತ ಅಪ್ಪಾಜಿಪುರ. ಇಷ್ಟು ಗ್ರಾಮಗಳಲ್ಲಿ ಸುಮಾರು ನಮ್ಮಲ್ಲಿ ಈಗ 9,000ದಿಂದ 10,000 ಮನೆಗಳು ಇದೆ. 10,000 ಮನೆಗಳಿಗೂ ನಮ್ಮಲ್ಲಿ ಎಲ್ಲ ಈ ನಮ್ಮ ತಾಲೂಕಲ್ಲಿ ಮೊದಲನೇ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಇರುವಂಥ ಗ್ರಾಮ ಪಂಚಾಯತಿ ಹಾಗೂ ಆರ್ಥಿಕವಾಗಿ ಇರುವಂಥ ಗ್ರಾಮ ಪಂಚಾಯತಿ. ಈ ಒಂದು ಗ್ರಾಮ ಪಂಚಾಯತಿನ ನಮ್ಮ ರಾಜ್ಯ ಸರ್ಕಾರದಿಂದ ಮಲತ್ಯಾಜ್ಯ ಘಟಕ ಮಂಜೂರಾಗಿದೆ, ಕೆಲಸನೂ ಪೂರ್ಣಗೊಂಡಿದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗ ಹಿಂದೆಯೇ ಮಂಜೂರಾಗಿರುವಂಥದ್ದು. ಈಗ ಅದನ್ನು ಪುನಶ್ಚೇತನಗೊಳಿಸಿ ಈಗ ಸುಮಾರು 1.5 ಕೋಟಿಯಿಂದ 2 ಕೋಟಿಯಷ್ಟು ಖರ್ಚು ಮಾಡಿ ಈಗ ಘಟಕನ ಪುನಶ್ಚೇತನ ಮಾಡಿ ಹಸಿ ಕಸ ಎಲ್ಲನೂ ಸ್ವಾಭಾವಿಕವಾಗಿ ಎಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಎಲ್ಲರಿಗಿಂತ ಸ್ವಾಭಾವಿಕವಾಗಿ ಪುನಶ್ಚೇತನಗೊಳಿಸಿ ನಮ್ಮ ಮಾದರಿ ರಾಜ್ಯದಲ್ಲೇ ಮಾದರಿ ಘಟಕನ ಮಾಡೋದಕ್ಕೆ ಪಣ ತೊಟ್ಟು ನಮ್ಮಲ್ಲಿ ಆ್ಯಕ್ಚುಲಿ ಈಗ ಆಲ್ರೆಡಿ 90% ಕೆಲಸ ಎಲ್ಲ ಮುಗಿದಿದೆ. ಈಗ ಗಾಡಿಗಳು ಈಗ ಆಲ್ರೆಡಿ 2 ಗಾಡಿ ಇದೆ. ಈಗ ಒಂದು ಟ್ರ್ಯಾಕ್ಟ್ರು, ಇನ್ನು 3 ಗಾಡಿ ಅಶೋಕ್ ಲೈಲ್ಯಾಂಡ್ ಗಾಡಿ ತೊಗೊಂಡಿದ್ದೀವಿ. ಎಲ್ಲನೂ ಮನೆಗೂ ಪ್ರತಿದಿನ ಕೂಡ ಚಾಚು ತಪ್ಪದೆ ಮನೆಯಿಂದ ಕಸ ಸಂಗ್ರಹಣೆ ಮಾಡಿ ಇದು ಮಾಡ್ತೀವಿ. ಈಗ ಒಂದು ನಮ್ಮ ಪೊಲೀಸ್ ಇಲಾಖೆಯ ಅವರ ಒಂದು ಸಹಕಾರದೊಂದಿಗೆ ಒಂದು CC ಕ್ಯಾಮ್ರಾವನ್ನು ಸಹ ಗ್ರಾಮ ಪಂಚಾಯತಿಯಿಂದ ಸುಮಾರು 16 CC ಕ್ಯಾಮ್ರಾವನ್ನು ಅಳವಡಿಸಿದ್ವಿ. ಆ CC ಕ್ಯಾಮ್ರಾಯಿಂದ ಯಾರು ಎಲ್ಲಿ ಕಸ ಹಾಕಿದ್ರೂ ಸುಮಾರು 30 ಮೀಟರ್ ಅಳತೆಯಲ್ಲಿ ಎಲ್ಲಿ ಏನೇ ಹಾಕಿದ್ರೂ ನಮ್ಮಲ್ಲಿ ಅಲ್ಲಿ ಶೇಖರಣೆ ಆಗುತ್ತೆ. ಅವ್ರನ್ನ ಪತ್ತೆ ಹಚ್ಚಿ ಆ ದಿನವೇ FIR ಹಾಕಿ ಆ FIR ಹಾಕಿದ ಮೇಲೆ ಕೋರ್ಟ್ ಮುಖಾಂತರನೇ ಅವ್ರಿಗೆ ದಂಡ ವಸೂಲಿ ಮಾಡುವಂಥ ಕಾರ್ಯಕ್ರಮವನ್ನು ನಾಳೆಯಿಂದನೇ ಪ್ರಾರಂಭವಾಗ್ತದೆ ಪೊಲೀಸ್ ಇಲಾಖೆಯಿಂದ. ಆಮೇಲೆ ನಮ್ಮಲ್ಲಿ ಯಾರೂ ಈ ಕಸ, ಹಸಿ ಕಸ ಆಗಲಿ ಒಣ ಕಸ ಆಗಲಿ ಆಚೆ ಹಾಕೋರನ್ನ ಪ್ರತಿದಿನವೂ ಅವ್ರಿಗೆ ನೋಟಿಸ್ ನೀಡಿ ಅವ್ರಿಗೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ.